ಆಕಾಶವಾಣಿ ಚಿಣ್ಣರ ಸುದ್ದಿಲೋಕ. ಪ್ರಚಲಿತ ವಿದ್ಯಮಾನಗಳ ಕುರಿತ ವಾರ್ತಾ ಸಂಚಿಕೆ. ನಿಮ್ಮೆಲ್ಲರಿಗೂ ಚಿಣ್ಣರ ಸುದ್ದಿಲೋಕಕ್ಕೆ ಸ್ವಾಗತ. ನಾನು ಸುಮುಖ ಐತಾಳ್ ಆರ್, ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆ ಶಾಲೆಯ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಮೃತ ಬಿಂದು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಗಿಡವು ಚಿಕ್ಕದಿದ್ದಾಗ ಹೇಗೆ ಬಗ್ಗಿಸುವೆವೋ ಹಾಗೆ ಬಗ್ಗುತ್ತದೆ. ಅದೇ ಗಿಡ ಬೆಳೆದು ಹೆಮ್ಮರವಾದಾಗ ಅದು ಬಗ್ಗಿಸಲು ಬರುವುದಿಲ್ಲ. ಬಗ್ಗಿಸಲು ಪ್ರಯತ್ನಿಸಿದರೆ ಅದು ಮುರಿದು ಹೋಗುತ್ತದೆ. ಹಾಗೆಯೇ ಮಕ್ಕಳು ಸಣ್ಣವರಿದ್ದಾಗ ಅವರಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ನಯ ನಾಜೂಕು ಕಲಿಸಿ ಸುಸಂಸ್ಕೃತರನ್ನಾಗಿ ಮಾಡಲು ಪ್ರಯತ್ನಿಸಬೇಕು. ಅದೇ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಶಿಕ್ಷಣ ಕೊಡುವುದಾಗಲಿ, ತಿದ್ದುವುದು ತೀಡುವುದಾಗಲಿ, ಸಂಸ್ಕಾರ ಕೊಡುವುದಾಗಲಿ ಸಾಧ್ಯವಿಲ್ಲ. ಆಗ ಅವರಿಗೆ ನಾವು ಹೊಡೆದು ಬಡೆದು ತಿದ್ದಲು ಹೋದರೆ ಅವರು ಎಂದೂ ಸುಧಾರಿಸುವುದಿಲ್ಲ. ಈ ಕಾರ್ಯದಲ್ಲಿ ನಾವು ವಿಫಲರಾಗುತ್ತೇವೆ. ಇಂದು ಅಂದು ಕಾರ್ಗಿಲ್ ವಿಜಯ ದಿನ. ಪ್ರತಿ ವರ್ಷ ಜುಲೈ 26ರಂದು ಭಾರತೀಯರೆಲ್ಲರೂ ಹೆಮ್ಮೆ ಪಡುವ ದಿನ. 23 ವರ್ಷದ ಹಿಂದೆ, ಅಂದರೆ 1999ರ ಜುಲೈ 26ರಂದು ಕಾರ್ಗಿಲ್ ಯುದ್ಧ ಗೆದ್ದು ಬೀಗಿದ ದಿನ. ಒಂದೆಡೆ ಶಾಂತಿ ಮಂತ್ರ ಜಪಿಸುತ್ತಲೇ ಮತ್ತೊಂದೆಡೆ ಪಾಕಿಸ್ತಾನ ಸೇನೆ ತನ್ನ ಸೈನಿಕರನ್ನು ದೇಶದ ಗಡಿಯೊಳಗೆ ನುಗ್ಗಿಸಿತ್ತು. ನಮ್ಮ ವೀರ ಯೋಧರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ತಿರಂಗವನ್ನು ಆಕಾಶದೆತ್ತರಕ್ಕೆ ಹಾರಿಸಿ ವಿಜಯನಗೆ ಬೀರಿದ್ದರು. ಕಾರ್ಗಿಲ್ನ ಟೈಗರ್ ಹಿಲ್ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಅವಿತು ಕುಳಿತಿದ್ದ ಪಾಕಿಸ್ತಾನದ ಸೈನಿಕರನ್ನು ಬಗ್ಗು ಪಡೆಯುವ ಆಪರೇಷನ್ ವಿಜಯ್ ಶುರು ಮಾಡಲಾಯಿತು. ಜೊತೆಗೆ ವಾಯುಪಡೆಯ ಸಹಾಯ ಪಡೆಯಲಾಯಿತು. ಮೇ 4ರಿಂದ ಜುಲೈ 14ರವರೆಗೂ ಎರಡೂ ದೇಶಗಳ ಮಧ್ಯೆ ಕಾರ್ಗಿಲ್ ಕದನ ನಡೆಯಿತು. ಮತ್ತೊಂದೆಡೆ ಪಾಕಿಸ್ತಾನದ ಆಕ್ರಮಣಕಾರಿ ನೀತಿಗೆ ಜಗತ್ತಿನಾದ್ಯಂತ ಟೀಕೆ ವ್ಯಕ್ತವಾಯಿತು. ಅಮೆರಿಕ, ಇಸ್ರೇಲ್, ರಷ್ಯಾ ಸೇರಿ ಅನೇಕ ರಾಷ್ಟ್ರಗಳು ಭಾರತದ ಪರವಾಗಿ ಮಾತನಾಡಲಾರಂಭಿಸಿದವು. ಇದರ ಮಧ್ಯೆಯೇ ಅಣ್ವಸ್ತ್ರ ಬಳಕೆಯ ಭೀತಿಯೂ ಎದುರಾಗಿತ್ತು. ಇದರಿಂದಾಗಿ ಸಹಜವಾಗಿಯೇ ಪಾಕಿಸ್ತಾನದ ಮೇಲೆ ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚಾಗುತ್ತಿದ್ದರೆ, ಇತ್ತ ಕಾರ್ಗಿಲ್ ಯುದ್ಧದ ಮೈದಾನದಲ್ಲಿ ಪಾಕ್ ಆಕ್ರಮಿಸಿಕೊಂಡಿದ್ದ ಒಂದೊಂದೇ ಪ್ರದೇಶವನ್ನು ಭಾರತೀಯ ಸೇನೆ ವಾಪಸ್ ಪಡೆದು ಅಲ್ಲಿದ್ದ ಪಾಕ್ ಯೋಧರನ್ನು ಒದ್ದೋಡಿಸುತ್ತಿತ್ತು. ಅಮೆರಿಕದ ಅಧ್ಯಕ್ಷ ಕ್ಲಿಂಟನ್ ಭೇಟಿ ಬಳಿಕ ಪ್ರಧಾನಿ ನವಾಜ್ ಷರೀಫ್ ಅವರು ಪಾಕ್ ಸೇನೆಯನ್ನು ಹಿಂದೆ ಪಡೆಯುವುದಾಗಿ ಘೋಷಿಸಿದರು. ಇತ್ತ ಪ್ರಧಾನಿ ವಾಜಪೇಯಿ ಅವರು ಆಪರೇಷನ್ ವಿಜಯ್ ಯಶಸ್ವಿಯಾಯಿತು ಎಂದು ಘೋಷಿಸಿದರು. ಜುಲೈ 26ರಂದು ಅಂತಿಮವಾಗಿ ಕಾರ್ಗಿಲ್ ವಿಜಯವನ್ನು ಅಧಿಕೃತವಾಗಿ ಘೋಷಿಸಲಾಯಿತು. ಆದರೆ ಇಂಥದ್ದೊಂದು ಬೃಹತ್ ಗೆಲುವಿಗಾಗಿ ನಮ್ಮ ನೂರಾರು ಯೋಧರು ತಮ್ಮ ಪ್ರಾಣವನ್ನು ಕೊಡಬೇಕಾಯಿತು. ಸಾವಿರಾರು ಸೈನಿಕರು ಗಾಯಾಳುಗಳಾಗಬೇಕಾಯಿತು. ನಮ್ಮ ರಕ್ಷಣೆಗೋಸ್ಕರ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟ ಅಂಥ ಹುತಾತ್ಮರನ್ನು ನೆನೆಯುವ ದಿನವಿದು. ಮುಖ್ಯಾಂಶಗಳು. ಮಂಗಳೂರು ಬೆಂಗಳೂರು ಮಧ್ಯೆ ವಿಶೇಷ ರಾತ್ರಿ ರೈಲು ಸೇವೆ. ವಾಹನದ ಮೇಲೆ ಬಿಬಿಎಂಪಿ ಹೆಸರು ಬಳಕೆಗೆ ನಿರ್ಬಂಧ. ಸ್ವಚ್ಛ ಗ್ರಾಮಕ್ಕೆ ಸ್ತ್ರೀ ಶಕ್ತಿ. ಗ್ರಾಮೀಣದಲ್ಲಿ ಹಸಿ ಒಣಕಸ ವಿಂಗಡಣೆ. ಹಳ್ಳಿಗಳಲ್ಲೂ ನೈರ್ಮಲ್ಯಕ್ಕೆ ಒತ್ತು. ಹೈಟೆಕ್ ಕ್ಯಾಮೆರಾದಿಂದ ದಂಡ ಸಂಗ್ರಹಕ್ಕೆ ವೇಗ. ನಿತ್ಯ ಸರಾಸರಿ 2000 ಸಂಚಾರ ನಿಯಮ ಉಲ್ಲಂಘನೆ ಕೇಸ್ ಪತ್ತೆ. ಘಟ್ಟವಾಸಿಗಳಿಗೆ ರಿಲೀಫ್. ಕಸ್ತೂರಿ ರಂಗನ್ ವರದಿ ಭೌತಿಕ ಸರ್ವೆ ಸಮಿತಿಗೆ ರಚನೆ. ಬಡವರ ಕನಸಿನ ಸಾಕ್ಷಾತ್ಕಾರ. 15ನೇ ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ದ್ರೌಪದಿ ಮುರ್ಮು ಮೊದಲ ಭಾಷಣ. ಭಾರತಕ್ಕೆ ವಿಶ್ವ ದಾಖಲೆ ಸರಣಿ ಜಯ. 2ನೇ ಏಕದಿನದಲ್ಲೂ ಸೋಲು. ಸರಣಿ ಧವನ್ ಬಳಗದ ಕೈವಶ. ತಮಿಳುನಾಡಿಗೆ ಹರಿದ ದಾಖಲೆಯ ಕಾವೇರಿ. ನೆರೆ ರಾಜ್ಯಕ್ಕೆ ಕೆಆರ್ಎಸ್ನಿಂದ ಭರಪೂರ ನೀರು. 2 ತಿಂಗಳಲ್ಲೇ ಹರಿಯಿತು 104 ಟಿಎಂಸಿ ನೀರು. 63 ಟಿಎಂಸಿ ಹೆಚ್ಚುವರಿ.
ನೀರಜ್ ಜಾವ್ಲಿನ್ ಜಗತ್ತಿನ ಸಿಲ್ವರ್ ಸ್ಟಾರ್. ಈಟಿ ವೀರ ನೀರಜ್ ವಿಜಯೋತ್ಸವ. ಈಗ ಸುದ್ದಿಗಳ ವಿವರ. ಮಂಗಳೂರು ಬೆಂಗಳೂರು ಮಧ್ಯೆ ವಿಶೇಷ ರಾತ್ರಿ ರೈಲು ಸೇವೆ. ಮಂಗಳೂರು ಹೆದ್ದಾರಿ ಸಂಚಾರ ದುಸ್ತರವಾಗಿರುವ ಹಿನ್ನೆಲೆ ರೈಲು ಸಂಚಾರಕ್ಕೆ ಹೆಚ್ಚಿನ ಬೇಡಿಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ದಟ್ಟಣೆ ನಿರ್ವಹಿಸಲು ಅನುಕೂಲವಾಗುವಂತೆ ಮಂಗಳೂರು ಸೆಂಟ್ರಲ್ ಮತ್ತು ಬೆಂಗಳೂರು ಸಿಟಿ ಜಂಕ್ಷನ್ ನಡುವೆ ಮೈಸೂರು ಮಾರ್ಗದಲ್ಲಿ ಜುಲೈ 26ರಿಂದ ಆಗಸ್ಟ್ 31 ತನಕ ವಾರದಲ್ಲಿ 3 ದಿನ ವಿಶೇಷ ರಾತ್ರಿ ರೈಲು ಸೇವೆಗೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ. ನಿರಂತರ ಮಳೆ ಮತ್ತು ಭೂಕುಸಿತದ ಪರಿಣಾಮ ರಸ್ತೆ ಸಂಪರ್ಕ ಮಾರ್ಗ ಸಮಸ್ಯೆಯಾಗಿರುವುದರಿಂದ ಮಂಗಳೂರು ಬೆಂಗಳೂರು ನಡುವೆ ದಿನಂಪ್ರತಿ ಹೆಚ್ಚುವರಿ ರೈಲು ಒದಗಿಸುವಂತೆ ಪಶ್ಚಿಮ ಕರಾವಳಿ ರೈಲು ಯಾತ್ರಾ ಅಭಿವೃದ್ಧಿ ಸಮಿತಿ ಮಾಡಿದ ಮನವಿ ಮೇರೆಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ರೈಲ್ವೆ ಸಚಿವರನ್ನು ಭೇಟಿಯಾಗಿ ಹೆಚ್ಚುವರಿ ರೈಲು ಓಡಿಸಲು ಮನವಿ ಮಾಡಿದ್ದಾರೆ. ಈ ಮನವಿಗೆ ಸ್ಪಂದಿಸಿದ ರೈಲ್ವೆ ಮಂಡಳಿ ಹೆಚ್ಚುವರಿ ವಿಶೇಷ ರೈಲು ಓಡಿಸಲು ಅನುಮೋದನೆ ನೀಡಿದೆ. ವಾಹನದ ಮೇಲೆ ಬಿಬಿಎಂಪಿ ಹೆಸರು ಬಳಕೆಗೆ ನಿರ್ಬಂಧ. ನಗರದಲ್ಲಿ ಘನತ್ಯಾಜ್ಯ ಸಂಗ್ರಹ, ಸಾಗಣೆ ಮತ್ತು ವಿಲೇವಾರಿ ಮಾಡುತ್ತಿರುವ ವಾಹನಗಳು, ಇತರೆ ಸಾಮಗ್ರಿಗಳ ಸಾಗಾಣಿಕೆ ವಾಹನಗಳ ಮೇಲೆ ಬಿಬಿಎಂಪಿ ಎಂದು ಬರೆಸುವುದು ಅಥವಾ ಸ್ಟಿಕ್ಕರ್ ಅಂಟಿಸುವುದನ್ನು ನಿಷೇಧಿಸಿ ಬಿಬಿಎಂಪಿಯು ಆದೇಶ ಹೊರಡಿಸಿದೆ. ಕಸ ಸಂಗ್ರಹ, ಸಾಗಣೆ ಮತ್ತು ವಿಲೇವಾರಿಗೆ ಬಾಡಿಗೆ ಆಧಾರದಲ್ಲಿ ವಾಹನಗಳನ್ನು ಒದಗಿಸಿರುವ ಗುತ್ತಿಗೆದಾರರು ಆ ವಾಹನಗಳ ಮೇಲೆ ಅನಧಿಕೃತವಾಗಿ ಪಾಲಿಕೆಯ ಸೇವೆಯಲ್ಲಿ ಬಿಬಿಎಂಪಿ ಸೇವೆಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಂದು ಸ್ಟಿಕ್ಕರ್ ಅಥವಾ ಬರಹ ಬರೆಸಿದ್ದಾರೆ. ಈ ವಾಹನಗಳು ಅಪಘಾತಕ್ಕೀಡಾದಾಗ ಮಾಧ್ಯಮಗಳಲ್ಲಿ ಪಾಲಿಕೆಯ ಕಸದ ವಾಹನವೆಂದು ಬಿತ್ತರವಾಗುತ್ತಿದೆ. ಇದರಿಂದ ಸಾರ್ವಜನಿಕರಲ್ಲಿ ಪಾಲಿಕೆಯ ಬಗ್ಗೆ ತಪ್ಪು ಕಲ್ಪನೆ ಮೂಡುತ್ತಿದೆ ಎಂದು ಬಿಬಿಎಂಪಿಯ ವಿಶೇಷ ಆಯುಕ್ತರು ಘನತ್ಯಾಜ್ಯ ನಿರ್ವಹಣೆ ತಿಳಿಸಿದ್ದಾರೆ. ಅಲ್ಲದೆ ಕೆಲ ಅನಾಮಧೇಯ ವ್ಯಕ್ತಿಗಳು ಕೂಡ ತಮ್ಮ ವಾಹನಗಳ ಮೇಲೆ ಪಾಲಿಕೆಯ ಸೇವೆಯಲ್ಲಿ ಎಂಬ ಸ್ಟಿಕ್ಕರ್ ಹಾಕಿಕೊಂಡು ಓಡಾಡುತ್ತಿದ್ದಾರೆ. ಇಂಥವರಿಂದ ಪಾಲಿಕೆಯ ಘನತೆ ಗೌರವಕ್ಕೆ ಧಕ್ಕೆಯುಂಟಾಗುತ್ತಿದೆ. ಹಾಗಾಗಿ ಕಸ ಸಂಗ್ರಹ, ಸಾಗಣೆಯ ಎಲ್ಲ ಆಟೋ ಟಿಪ್ಪರ್ಗಳ ಮೇಲೆ ಬಿಬಿಎಂಪಿ ಸೇವೆಯಲ್ಲಿ ಎಂಬ ಬರೆಸುವುದು ಅಥವಾ ಸ್ಟಿಕ್ಕರ್ ಅಂಟಿಸುವುದನ್ನು ತೆರವುಗೊಳಿಸುವಂತೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ನೋಟಿಸ್ ನೀಡಬೇಕು. ಈ ನೋಟಿಸ್ನಂತೆ ಕ್ರಮ ವಹಿಸದಿದ್ದಲ್ಲಿ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಘನತ್ಯಾಜ್ಯ ನಿರ್ವಹಣೆ ವಿಭಾಗದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸ್ವಚ್ಛ ಗ್ರಾಮಕ್ಕೆ ಸ್ತ್ರೀ ಶಕ್ತಿ. ಗ್ರಾಮೀಣದಲ್ಲಿ ಹಸಿ ಒಣಕಸ ವಿಂಗಡಣೆ, ಹಳ್ಳಿಗಳಲ್ಲೂ ನೈರ್ಮಲ್ಯಕ್ಕೆ ಒತ್ತು. ಇದುವರೆಗೆ ನಗರ ಪ್ರದೇಶಗಳಲ್ಲಿ ಮಾತ್ರ ಚಾಲ್ತಿಯಲ್ಲಿದ್ದ ತ್ಯಾಜ್ಯ ಸಂಗ್ರಹ, ವಿಂಗಡಣೆ, ಸ್ವಚ್ಛತೆಯ ಅರಿವು ಕಾರ್ಯಕ್ರಮ ಈಗ ಗ್ರಾಮ ಮಟ್ಟಕ್ಕೂ ಕಾಲಿಟ್ಟಿದೆ. ಮಹಿಳಾ ಸ್ವಸಹಾಯ ಒಕ್ಕೂಟದ ನೆರವಿನಿಂದ ರಾಜ್ಯದಲ್ಲಿರುವ 5,960 ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಒಣ ಕಸ ಹಾಗೂ ಹಸಿ ಕಸ ವಿಂಗಡಿಸಿ ನೈರ್ಮಲ್ಯ ಕಾಪಾಡುವ ಮಹಾ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಈ ಹಿಂದೆಲ್ಲ ಹಳ್ಳಿಗಳಲ್ಲಿ ಸಂಗ್ರಹವಾಗುವ ತ್ಯಾಜ್ಯವನ್ನು ತಿಪ್ಪೆಗಳಿಗೆ ಹಾಕುತ್ತಿದ್ದರು. ಆ ಬಗೆಯ ತ್ಯಾಜ್ಯದಿಂದ ಪರಿಸರಕ್ಕೆ ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಆದರೆ ಈಗ ಗ್ರಾಮಾಂತರ ಪ್ರದೇಶಗಳಲ್ಲಿಯೂ ಸಾಕಷ್ಟು ಕಂಪನಿ, ಫ್ಯಾಕ್ಟರಿಗಳು ತಲೆ ಎತ್ತುತ್ತಿವೆ. ಹೀಗಾಗಿ ಹಲವಾರು ಹಳ್ಳಿಗಳಲ್ಲಿ ಬಾಡಿಗೆ ಮನೆಗಳನ್ನು ಪಡೆದು ವಾಸಿಸುತ್ತಿದ್ದಾರೆ. ಕೆಲವು ಹಳ್ಳಿಗಳಲ್ಲಿ ನಗರೀಕರಣದ ಛಾಯೆ ಮೂಡಿದ್ದು ಅಲ್ಲಿಯೂ ನಗರದಂತೆ ಪ್ಲಾಸ್ಟಿಕ್, ಸ್ಯಾನಿಟರಿ ವೇಸ್ಟ್ ಇತ್ಯಾದಿ ಬಗೆ ಬಗೆಯ ತ್ಯಾಜ್ಯ ಸೃಷ್ಟಿಯಾಗುತ್ತಿದೆ. ಇದನ್ನು ಎಲ್ಲೆಂದರಲ್ಲಿ ಎಸೆದರೆ ಅದು ಪರಿಸರಕ್ಕೆ ದೊಡ್ಡ ಮಟ್ಟದ ಹಾನಿ ಉಂಟುಮಾಡುತ್ತದೆ. ಹೀಗಾಗಿ ಗ್ರಾಮೀಣ ಭಾಗಗಳಲ್ಲೂ ತ್ಯಾಜ್ಯ ಸಂಗ್ರಹಣೆ, ವಿಂಗಡಣೆ ಒತ್ತು ನೀಡಲು ಮತ್ತು ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಪಂಚಾಯತ್ ರಾಜ್ ಆಯುಕ್ತಾಲಯವು ಮುಂದಾಗಿದೆ. ಹೈಟೆಕ್ ಕ್ಯಾಮೆರಾದಿಂದ ದಂಡ ಸಂಗ್ರಹಕ್ಕೆ ವೇಗ. ನಿತ್ಯ ಸರಾಸರಿ 2,000 ಸಂಚಾರ ನಿಯಮ ಉಲ್ಲಂಘನೆ ಕೇಸ್ ಪತ್ತೆ. ರಾಜಧಾನಿಯ ಪ್ರಮುಖ ಜಂಕ್ಷನ್ಗಳಲ್ಲಿ ನೂತನ ತಂತ್ರಜ್ಞಾನದ ಮೂಲಕ ಸಂಚಾರ ನಿಯಮ ಉಲ್ಲಂಘನೆ ಮೇಲೆ ಕಣ್ಗಾವಲು ಇಡಲು ಅಳವಡಿಸಿರುವ ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಕ್ಯಾಮೆರಾಗಳ ಸಹಾಯದಿಂದ ನಗರ ಪೊಲೀಸರು
ಸಂಚಾರ ನಿಯಮ ಉಲ್ಲಂಘನೆಯ 3.90 ಲಕ್ಷ ಬಾಕಿ ಪ್ರಕರಣಗಳನ್ನು ಪತ್ತೆ ಹಚ್ಚಿ 21 ಕೋಟಿ ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ. ಹೆಚ್ಚು ವಾಹನ ದಟ್ಟಣೆ ಇರುವ ಜಂಕ್ಷನ್ಗಳು ಮತ್ತು ಪ್ರಮುಖ ವಾಣಿಜ್ಯ ಸ್ಥಳಗಳಲ್ಲಿ ಸಂಚಾರ ಪೊಲೀಸರ ಹಸ್ತಕ್ಷೇಪವಿಲ್ಲದೆ ಸಂಚಾರ ವ್ಯವಸ್ಥೆಯ ನಿರ್ವಹಣೆಯ ಉದ್ದೇಶಕ್ಕೆ ಮಾರ್ಚ್ 1ರಂದು 20 ಕಡೆ ANPR ಕ್ಯಾಮೆರಾಗಳನ್ನು ಹಾಕಲಾಗಿತ್ತು. ಅತ್ಯಾಧುನಿಕ ತಂತ್ರಜ್ಞಾನದ ಈ ಕ್ಯಾಮೆರಾಗಳು ಸಂಚಾರ ನಿಯಮ ಉಲ್ಲಂಘಿಸಿ ದಂಡ ಕಟ್ಟದೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದ ವಾಹನ ಸವಾರರನ್ನು ಪತ್ತೆ ಹಚ್ಚಲು ಪೊಲೀಸರಿಗೆ ವರದಾನವಾಗಿ ಪರಿಣಮಿಸಿವೆ. ಬಡವರ ಕನಸಿನ ಸಾಕ್ಷಾತ್ಕಾರ. 15ನೇ ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ದ್ರೌಪದಿ ಮುರ್ಮು ಅವರ ಮೊದಲ ಭಾಷಣ. ದೇಶದ 15ನೇ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಅವರು ಸೋಮವಾರ ಪ್ರಮಾಣ ವಚನ ಸ್ವೀಕರಿಸಿದ್ದು, ದೇಶದಲ್ಲಿ ಬಡವರ ಕನಸುಗಳೂ ನನಸಾಗುತ್ತವೆ ಎಂಬುದಕ್ಕೆ ನಾನೇ ಸಾಕ್ಷಿ ಎಂದು ಹೇಳಿದ್ದಾರೆ. ಸಾಂಪ್ರದಾಯಿಕ ಉಡುಪಿನಲ್ಲಿ ಕಂಗೊಳಿಸುತ್ತಿದ್ದ ಮುರ್ಮು ಅವರು ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ನಡೆದ ಮನಮೋಹಕ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಸೇರಿ ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ NV ರಮಣ ಅವರು ಪ್ರಮಾಣ ವಚನ ಬೋಧಿಸಿದರು. ದೇಶದ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ಬುಡಕಟ್ಟು ಸಮುದಾಯದವರೊಬ್ಬರು ಅತ್ಯುನ್ನತ ಹುದ್ದೆಗೇರಿದ ಕೀರ್ತಿ ಮುರ್ಮು ಅವರದ್ದಾಗಿದೆ. ದೇವರ ಹೆಸರಿನಲ್ಲಿ ಅಧಿಕಾರ ಸ್ವೀಕರಿಸಿದ ಅವರು ಸಂವಿಧಾನದ ರಕ್ಷಣೆಗೆ ಬದ್ಧ ಎಂದು ಹೇಳಿದ್ದಾರೆ. ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಭಾಷಣ ಮಾಡಿದ ಅವರು, ಬಡ ಬುಡಕಟ್ಟು ಸಮುದಾಯದ ಮನೆಯಲ್ಲಿ ಹುಟ್ಟಿದ ಹೆಣ್ಣು ಮಗಳು ಇಂದು ದೇಶದ ಅತ್ಯುನ್ನತ ಹುದ್ದೆಗೇರುವುದು ಪ್ರಜಾಪ್ರಭುತ್ವದ ಹೆಗ್ಗಳಿಕೆಗೆ ಹಿಡಿದ ಕನ್ನಡಿಯಾಗಿದೆ ಎಂದರು. ತಮಿಳುನಾಡಿಗೆ ಹರಿದ ದಾಖಲೆಯ ಕಾವೇರಿ. ನೆರೆ ರಾಜ್ಯಕ್ಕೆ ಕೆಆರ್ಎಸ್ನಿಂದ ಭರಪೂರ ನೀರು. 2 ತಿಂಗಳಲ್ಲಿ ಹರಿಯಿತು 104 TMC ನೀರು, 63 TMC ಹೆಚ್ಚುವರಿ. ಕೊಡಗು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಾರಂಗಿ, ಹೇಮಾವತಿ, ಕೆಆರ್ಎಸ್, ಕಬಿನಿ ಜಲಾಶಯಗಳು ಈ ವರ್ಷ ಬಹುಬೇಗನೆ ತುಂಬಿದ ಪರಿಣಾಮ ತಮಿಳುನಾಡಿಗೆ ದಾಖಲೆಯ ಪ್ರಮಾಣದಲ್ಲಿ ನೀರು ಹರಿದಿದೆ. ಕೋರ್ಟ್ ತೀರ್ಪಿನಂತೆ ಕರ್ನಾಟಕ ತಮಿಳುನಾಡಿಗೆ ಜೂನ್ನಿಂದ ಮುಂದಿನ ಮೇವರೆಗೆ ಒಟ್ಟು 177.25 TMC ನೀರು ಕೊಡಬೇಕಿದೆ. ಇದರಲ್ಲಿ ಜೂನ್ನಲ್ಲಿ 9.19 TMC ಅಡಿ, ಜುಲೈನಲ್ಲಿ 31.24 TMC ಸೇರಿದಂತೆ 2 ತಿಂಗಳಲ್ಲಿ 40.43 TMC ಅಡಿ ನೀರು ಕೊಡಬೇಕು. ಆದರೆ ಜೂನ್ 1ರಿಂದ ಜುಲೈ 4ನೇ ವಾರಾಂತ್ಯಕ್ಕೆ ಬರೋಬ್ಬರಿ 104 TMC ಅಡಿ ನೀರು ತಮಿಳುನಾಡಿಗೆ ಹರಿದು ಹೋಗಿದೆ. ಕೇವಲ 2 ತಿಂಗಳ ಅವಧಿಯಲ್ಲಿ ತಮಿಳುನಾಡಿಗೆ ಕೊಡಬೇಕಿದ್ದ ಪ್ರಮಾಣದ ನೀರಿನ ಹೊರತಾಗಿಯೂ ಹೆಚ್ಚುವರಿಯಾಗಿ 63.57 TMC ನೀರು ಹರಿಸಲಾಗಿದೆ. ಕೆಆರ್ಎಸ್ ಜಲಾಶಯವೊಂದರಿಂದಲೇ 68.970 TMC ಅಡಿ ನೀರು ತಮಿಳುನಾಡಿಗೆ ಹೋಗಿದೆ. ಉಳಿದ ನೀರು ಕಬಿನಿಯಿಂದ ಹರಿದಿದೆ. ಕೆಆರ್ಎಸ್ ಜಲಾಶಯದ ಇತಿಹಾಸದಲ್ಲೇ ಜುಲೈವರೆಗೆ ಇಷ್ಟೊಂದು ಪ್ರಮಾಣದ ನೀರು ತಮಿಳುನಾಡಿಗೆ ಹರಿದು ಹೋಗಿರುವುದು ಇದೇ ಮೊದಲು. ನೀರಜ್ ಜಾವ್ಲಿನ್ ಜಗತ್ತಿನ ಸಿಲ್ವರ್ ಸ್ಟಾರ್. ಈಟಿ ವೀರ ನೀರಜ್ ವಿಜಯೋತ್ಸವ. ಗುರಿ ಇಟ್ಟಿದ್ದು ಚಿನ್ನಕ್ಕೆ, ಲಭಿಸಿದ್ದು ಬೆಳ್ಳಿ. ಆದರೆ ಅದು ಕೂಡ ನೂತನ ಮೈಲಿಗಲ್ಲಾಯಿತು. ಒಲಿಂಪಿಕ್ ಚಾಂಪಿಯನ್ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ಮತ್ತೊಮ್ಮೆ ಇತಿಹಾಸ ನಿರ್ಮಿಸಿದರು. 24 ವರ್ಷದ ಈಟಿ ದೊರೆ ಭಾನುವಾರ ಅಥ್ಲೆಟಿಕ್ಸ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ರಜತ ಪದಕ ಗೆಲ್ಲುವುದರೊಂದಿಗೆ ಟ್ರ್ಯಾಕ್ ಮತ್ತು ಫೀಲ್ಡ್ ವಿಭಾಗದಲ್ಲಿ ಪದಕ ಗೆದ್ದ ಭಾರತದ 2ನೇ ಅಥ್ಲೀಟ್ ಎಂಬ ಶ್ರೇಯಕ್ಕೆ ಭಾಜನರಾದರು. ಕೇರಳದ ಲಾಂಗ್ ಜಂಪ್ ಪಟು ಅಂಜು ಬಾಬಿ ಜಾರ್ಜ್ ಮೊದಲ ಅಥ್ಲೀಟ್. ಭಾರತಕ್ಕೆ ವಿಶ್ವ ದಾಖಲೆ ಸರಣಿ ಜಯ. ಅಕ್ಷರ್ ಪಟೇಲ್ ಅವರ ಸಿಡಿಲ ಬರದ ಅರ್ಧಶತಕದ ನೆರವಿನಿಂದ ಭಾರತ ತಂಡ ದ್ವಿತೀಯ ಏಕದಿನ ಪಂದ್ಯದಲ್ಲಿ 2 ವಿಕೆಟ್ಗಳಿಂದ ಆತಿಥೇಯ ವೆಸ್ಟ್ ಇಂಡೀಸ್ ತಂಡವನ್ನು ಬಗ್ಗುಬಡಿಯಿತು. ಇದರೊಂದಿಗೆ 1 ಪಂದ್ಯ ಬಾಕಿ ಇರುವಂತೆಯೇ 3 ಪಂದ್ಯಗಳ ಏಕದಿನ ಸರಣಿ 2-0 ಅಂತರದಿಂದ ಶಿಖರ್ ಧವನ್ ಸಾರಥ್ಯದ ಟೀಂ ಇಂಡಿಯಾ ಪಾಲಾಯಿತು. ಘಟ್ಟವಾಸಿಗಳಿಗೆ ರಿಲೀಫ್. ಕಸ್ತೂರಿ ರಂಗನ್ ವರದಿ ಭೌತಿಕ ಸರ್ವೆಗೆ ಸಮಿತಿ ರಚನೆ. ಕಸ್ತೂರಿ ರಂಗನ್ ವರದಿ ಜಾರಿಯ ಆತಂಕದಿಂದ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಜನರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ವರದಿಗೆ ಸಂಬಂಧಿಸಿದಂತೆ ಭೌತಿಕ ಸಮೀಕ್ಷೆ ನಡೆಸಿ
1 ವರ್ಷದೊಳಗೆ ವರದಿ ಸಲ್ಲಿಸುವಂತೆ ಸಮಿತಿ ರಚಿಸಿ ಕೇಂದ್ರ ಸರ್ಕಾರ ಸೋಮವಾರ ಆದೇಶಿಸಿದೆ. ಕಸ್ತೂರಿ ರಂಗನ್ ವರದಿಗೆ ಪಶ್ಚಿಮಘಟ್ಟ ವ್ಯಾಪ್ತಿಯ ಸ್ಥಳೀಯರು, ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ವಿರೋಧಿಸಿದ್ದರು. ಪರಿಸರವಾದಿಗಳು ಮಾತ್ರ ವರದಿ ಜಾರಿಗೆ ಆಗ್ರಹಿಸಿದ್ದರು. ಸಮಿತಿ ರಚನೆಯೊಂದಿಗೆ 1 ವರ್ಷದ ಮಟ್ಟಿಗೆ ಪಶ್ಚಿಮಘಟ್ಟದ ಜನ ನಿರಾಳರಾಗಿದ್ದಾರೆ. ಇಲ್ಲಿಗೆ ಈ ಹೊತ್ತಿನ ಚಿಣ್ಣರ ಸುದ್ದಿಲೋಕ ಮುಗಿದಿದೆ. ಧನ್ಯವಾದಗಳು. ಚಿಣ್ಣರ ಸುದ್ದಿಲೋಕ ಪ್ರಚಲಿತ ವಿದ್ಯಮಾನಗಳ ಕುರಿತ ವಾರ್ತಾ ಸಂಚಿಕೆ ಕೇಳಿದಿರಿ. ಸಹಕಾರ ಎನ್ ಪೂರ್ಣಿಮಾ, ನಿರ್ಮಾಣ KL ರಾಜೇಶ್ವರಿ.